ನಮಸ್ಕಾರ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಬೆಂಗಳೂರು ರಿಜಿಸ್ಟರ್ಡು. ನನ್ನ ಹೆಸರು ಜಾನ್ ಅಂತ, JVM ಚೇರ್ಮನು. ನನ್ನನ್ನು ಆಯ್ಕೆ ಮಾಡಿ ನನಗೆ ಈ ಪೋಸ್ಟು ನಮ್ಮ ಆರ್ ತಂಡದಿಂದ ನಮ್ಮ ಅಧ್ಯಕ್ಷರಾದ ರಮೇಶ್ ಅವರು ಕೊಟ್ಟಿರೋದಕ್ಕೆ ನನ್ನ ಪಾತ್ರ ಏನಿದೆ ಅದನ್ನು ಒಂದು ಸ್ಟೆಪ್ ಆಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದು ನಮ್ಮ ಇಡೀ ಸಂಘದ ಸಪೋರ್ಟಿಂದ ನಾವೆಲ್ಲ ಮಾಡೋಕ್ಕಾಗುತ್ತೆ. ಫಸ್ಟ್ ಆಫ್ ಆಲ್ ಒಂದು ಪಾಯಿಂಟ್ ನನಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಫಸ್ಟ್ ಮಾತಾಡೋಣ. ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಏನೀಗ ಹೊಸದಾಗಿ ಆದೇಶ ಹೊಡೆದಿದೆ, ಅದು ಹೊಸದಾಗಿಲ್ಲ, 2023 ಆಗಿರೋದು. ಅದು CEA ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯಿಂದ ಆಗಿರೋದು. CEA ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಮಾಡಿದ್ದಾರೆ. ಅದನ್ನು ಏನಂದರೆ ಟ್ರಂಕಿಂಗ್ ಸಿಸ್ಟಮ್ ಅಂದರೆ ಪ್ರತಿಯೊಂದು ಫ್ಲೋರಲ್ಲಿ ಫ್ಲೋರಲ್ಲಿ ಎಷ್ಟು ಮೀಟ್ರ್ ಬರುತ್ತೆ ಮೀಟ್ರ್ ಸಪ್ರೇಟ್ ಫ್ಲೋರ್ ವೈಸ್ ಇಂಡಿವಿಜುವಲ್ ಮೀಟರ್ಸ್ ಹಾಕೊಂಡು ಹೋಗ್ಬೇಕು. ಇಂಡಿವಿಜುವಲ್ ಮೀಟರ್ಸ್ ಅಂದರೆ ಒಂದು ಫ್ಲೋರಲ್ಲಿ 4 ಮನೆ ಬಂದರೆ 4 ಮೀಟ್ರ್ ಫ್ಲೋರ್ ವೈಸ್ ಹಾಕೊಂಡು ಹೋಗ್ಬೇಕು. ಫಸ್ಟ್ ನಾವೆಲ್ಲ ಒಂದೇ ಕಡೆ ಆಗ್ತಾಯಿದ್ದು, ಅದನ್ನು ಅಲ್ಲಿಲ್ಲ ಡಿವೈಡ್ ಮಾಡ್ಕೋಬೇಕು. ದಟ್ ಈಸ್ ಕಾಲ್ಡ್ ಬಸ್ ಬಾರ್ ಟ್ರಂಕಿಂಗ್ ಸಿಸ್ಟಮ್. ಅಂದರೆ ಬಸ್ ಬಾರಿಂದ ಪ್ರತಿಯೊಂದು ಸ್ಟೆಪ್ಪಾಗಿ ಹೋಗುತ್ತೆ, ಒಂದೊಂದು ಫ್ಲೋರ್ಗೆ ಎಷ್ಟು ಫ್ಲೋರ್ ಹೋಗುತ್ತೆ ಅಂತ. ಇದು ಬರೀ ಬಹುಮಾಡಿ ಕಟ್ಟಡಕ್ಕೆ ಮಾತ್ರ, MS ಬಿಲ್ಡಿಂಗ್ ಮಾತ್ರ. MS ಬಿಲ್ಡಿಂಗ್ಗೆ ಮೋರ್ ದೆನ್ 15 ಫೀಟ್ ಯಾವುದಾದ್ರು ಬರುತ್ತೆ ಅದಕ್ಕೆ ಮಾತ್ರ ಇದು ಅನ್ವಯಿಸಿರುತ್ತೆ. ಸೊ ನಮ್ಮಲ್ಲಿ ಇನ್ನೊಂದು ಗೊಂದಲ ಒಂದಿದೆ, ಏನಂದರೆ ಈಗ ಬರೀ ಹೈಟ್ ಅಪ್ರಲ್ಗೆ ಹೋಗ್ತೀವಿ, ಹೈಟ್ ಅಪ್ರಲ್ಗೆ ಏನು ಬರೋಲ್ಲ. ರೆಗ್ಯುಲರ್ ಏನಿತ್ತು ಹೈಟ್ ಅಪ್ರಲ್ಗೆ ಮಾಮೂಲಿ ಲೈಟಿಂಗ್ ಅರ್ಸ್ ಏನಬೇಕು ಅದು ಮಾತ್ರ ಇರುತ್ತೆ ಹೊರತು ಬೇರೆ ಏನು ಬರೋಲ್ಲ. ಇದು ಬರೀ MS ಬಿಲ್ಡಿಂಗ್ ಮಾತ್ರ, ಫ್ಲೋರ್ ವೈಸು ಬಸ್ ಬಾರ್ ಸಿಸ್ಟಮ್. ಸೊ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಚೀಫ್ ಅವರು ಅಪ್ಪಚ್ಚಿ ಸರ್ ಅವ್ರಿಗೆ ಅಟ್ಲೀಸ್ಟ್ ಒಂದು ತಿಂಗಳು ಟೈಮ್ ಕೊಡಿ ನಮಗೆ. ಏನೀಗ ಬೆಸ್ಕಾಮಲ್ಲಿ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಏನಿದು ಸ್ಟಾರ್ ರೇಟೆಡ್ಗೆ. ಸೊ ಆ ಥರ ನೀವು ಒಂದು ತಿಂಗಳು ಟೈಮ್ ಕೊಟ್ಟರೆ ಆಲ್ರೆಡಿ ನಮ್ಮ ಸದಸ್ಯರೆಲ್ಲ ಕಮಿಟ್ ಆಗಿರ್ತಾರೆ ಕೆಲಸಗಳೆಲ್ಲ. ಸೊ ಪ್ಯಾನಲ್ ಬೋರ್ಡೆಲ್ಲ ತಂದು ಇಳಿಸಿರ್ತಾರೆ, ಕೆಲಸ ಮಾಡೋಕ್ಕಾಗಲ್ಲ. ಈಗೆಲ್ಲ ಫೈಲು ವಾಪಸ್ ಹೊತ್ತಾಗ್ತಾಯಿದ್ದಾರೆ. ಸೊ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟು, ನೀವು ಮನ್ಸು ಮಾಡಿದ್ರೆ ಆಗುತ್ತೆ, ಒಂಚೂರು ಹೆಲ್ಪ್ ಮಾಡಿ ಎಲ್ಲ ಗುತ್ತಿಗೆದಾರರಿಗೆ. ಅದು ಒಂಚೂರು ಎಲ್ಲರೂ ಒಂದು ತಿಂಗಳು ಟೈಮ್ ಕೊಟ್ಟರೆ ಎಲ್ಲರೂ ಅದಕ್ಕೆ ಮುಂದೆ ಎಲ್ಲ ರೆಡಿ ಆಗಿಬಿಡ್ತಾರೆ. ಸೊ ನೆಕ್ಸ್ಟ್ ಏನೇನಿದೆ ಅದ್ರ ಬಗ್ಗೆ ಮಾತಾಡೋಕ್ಕೆ, ಯಾವುದು ಸಿಸ್ಟಮ್ ನೀವು ಅನ್ವಯಿಸಿದ್ರೆ ಅದಕ್ಕೆ ನಾವು ಹೊಂದ್ಕೊಳ್ಳೋಕ್ಕೆ ಕರೆಕ್ಟ್ ಇರ್ತದೆ. ಯಾಕಂದರೆ ಈಗ ನಾವು ಪ್ರಿಪೇರ್ ಆಗಿರ್ತೀವಿ ಹೊಸದಾಗಿ ಏನು ಮಾಡಬೇಕಂತ. ಸೊ ಅದ್ರ ಪ್ರಕಾರ ಪ್ಯಾನಲ್ ಬೋರ್ಡಲ್ಲಿ ಆರ್ಡರ್ ಕೊಡ್ತೀವಿ. ದಯವಿಟ್ಟು ಇದು ನನ್ನ ಒಂದು ಚೀಫ್ ಅಪ್ಪಚ್ಚಿ ಸಾರ್ಗೆ ಒಂದು ರಿಕ್ವೆಸ್ಟು, ಇದು ಒಂದು ಹೆಲ್ಪ್ ಮಾಡಿ. ಇದನ್ನೆಲ್ಲ ಎಲ್ಲ ಸದಸ್ಯರಿಗೆ ಒಳ್ಳೆಯದಾಗುತ್ತೆ. ಇದು ನನ್ನ ಒಂದು ಪರ್ಸ್ನಲ್ ರಿಕ್ವೆಸ್ಟು, ಹಾಗೂ ನನ್ನ ಸಂಘ ವತಿಯಿಂದ ನನ್ನೊಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಇದೆ, ನಿಮಗೆಲ್ಲ ಗೊತ್ತಿದೆ, ನೀವು ಖಂಡಿತ ಇದು ಮಾಡ್ತೀರಾ ಅಂತ ನನ್ನಲ್ಲಿ ಭರವಸೆ ಇದೆ. ನಮಸ್ಕಾರ.